ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2025 ಗೆ ಸಂಬಂಧಪಟ್ಟಂತೆ ವೆರಿಫಿಕೇಶನ್ ಆಫ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ದಾರೆ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಅವರಿಗೆ ಅಂಕಪಟ್ಟಿಯನ್ನ ನೀಡ್ತಾರೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ತಾ ಇದೀವಿ. ಸೊ ಇದೇ ರೀತಿಯಾಗಿ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025 ನ ಕ್ಲಿಯರ್ ಮಾಡಲು ಸಾಧ್ಯ ಆಗಿಲ್ಲ, ನೀವು 2026 ನಲ್ಲಿ ಮತ್ತೆ ಕೆಸೆಟ್ಗೆ ಅಪ್ಲೈ ಮಾಡಬಹುದು ಅಥವಾ UGC ನೆಟ್ಗೂ ಕೂಡ ಅಪ್ಲೈ ಮಾಡಬಹುದು. ಸೊ ಅದೇ ರೀತಿಯಾಗಿ ಈ ಒಂದು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಾವು ಮತ್ತೆ ಕೋರ್ಸ್ ಅನ್ನು ಆರಂಭ ಮಾಡಿದ್ದೀವಿ. ಈ ಒಂದು ಕೋರ್ಸ್ ನಲ್ಲಿ ನಮಗೆ ಮತ್ತೆ ನಾವು ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್, 5000 ಪ್ಲಸ್ MCQs, PDF, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂಡ್ ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೊಡ್ತಾ ಇದ್ದೀವಿ. ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲಿಷ್ ಮತ್ತೆ ಕನ್ನಡ ಎರಡು ಲ್ಯಾಂಗ್ವೇಜ್ ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯಿನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ. ಇಲ್ಲಿ ಸ್ಟೋರ್ ಅಂತ ಇರುತ್ತೆ, ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ 1 ಅಂತ ಸರ್ಚ್ ಮಾಡಿದ್ದೆ, ಅದರಲ್ಲಿ ಈ ಒಂದು ಕಂಪ್ಲೀಟ್ ಕೋರ್ಸ್ ಇಲ್ಲಿ ನಿಮಗೆ ವಿಸಿಬಲ್ ಆಗ್ತಾ ಇದೆ. ಜೊತೆಗೆ ಡಿಸೆಂಬರ್ 1ರಿಂದ ಹೊಸ ಬ್ಯಾಚ್ ಕೂಡ ಆರಂಭವಾಗ್ತಾ ಇದೆ. ಈ ಒಂದು ಹೊಸ ಬ್ಯಾಚ್ ಅನ್ನು ನೀವು ಜಾಯಿನ್ ಆಗಬಹುದು. ಸೊ ಈ ರೀತಿಯಾಗಿ ಪೇಪರ್ 2 ಗಾಗಿ ನೋಟ್ಸ್ ಅಂಡ್ MCQ ಸೆಟ್ ಅನ್ನು ಕೂಡ ಕೊಡ್ತಾ ಇದೀವಿ ಈ ಕೆಳಗಿನಿರುವ ಎಲ್ಲಾ ವಿಷಯಗಳ ಮೇಲೆ. ಸೊ ಇದಕ್ಕೂ ಕೂಡ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಜಾಯಿನ್ ಆಗಬೇಕು. ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ದಾಖಲಾತಿ ವೆರಿಫಿಕೇಶನ್ಗೆ ಸಂಬಂಧಪಟ್ಟಂತೆ ಇವತ್ತು KA ದಿಂದ ನಮಗೆ ಮಾಹಿತಿ ಬಂದಿದೆ. ಸೊ ಯಾವ ಎಲ್ಲ ದಿನದಂದು ಅಟೆಂಡ್ ಆಗ್ಬೇಕಂತ ಹೇಳಿದ್ದಾರೆ, ಸೊ ಇದ್ರ ಬಗ್ಗೆ ಇಲ್ಲಿ ನೋಡೋಣ. ಸೊ ಕೆಸೆಟ್ 2025 ಗೆ ಸಂಬಂಧಪಟ್ಟಂತೆ ದಿನಾಂಕ 22/8/2025 ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿತ್ತು. ಸೊ ಆನ್ಲೈನ್ ಮೂಲಕ ಅರ್ಜಿಯನ್ನ 24 ವರೆಗೆ ಸ್ವೀಕಾರ ಮಾಡಲಾಗಿತ್ತು. ಸೊ ಈ ರೀತಿಯಾಗಿ 2/11/2025 2 ನವೆಂಬರ್ನಂದು ಎಕ್ಸಾಮಿನೇಷನ್ ಕೂಡ ನಡೆಸಲಾಗುತ್ತೆ. ಸೊ ಇದಾದ ನಂತರ ತಾತ್ಕಾಲಿಕ ಕೀ ಉತ್ತರಗಳನ್ನ ಕೊಡ್ತಾರೆ. ತಾತ್ಕಾಲಿಕ ಕೀ ಉತ್ತರಗಳನ್ನ ನೀಡಿದ ನಂತರ ಆಕ್ಷೇಪಣೆಗಳನ್ನ ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಸಮಯವನ್ನ ಕೊಡ್ತಾರೆ. ನಂತರ ವಿದ್ಯಾರ್ಥಿಗಳು ಸಲ್ಲಿಸಿದ ಆಕ್ಷೇಪಣೆಗಳನ್ನ ಸ್ವೀಕಾರ ಮಾಡಿ ತಜ್ಞರ ಒಂದು ಸಮಿತಿಗೆ ನೀಡಿ ನಂತರ ಮತ್ತೆ ಅಂತಿಮ ಕೀ ಉತ್ತರಗಳನ್ನ ರಿಲೀಸ್ ಮಾಡ್ತಾರೆ. ಸೊ ಜೊತೆಗೆ ತಾತ್ಕಾಲಿಕ ಅಂಕಪಟ್ಟಿಯನ್ನ ಮತ್ತೆ ಅಂತಿಮ ಕೀ ಉತ್ತರಗಳನ್ನ 15/11/2025 ನಂದು ರಿಲೀಸ್ ಮಾಡಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಕೆಸೆಟ್ 2025 ಗೆ ಕ್ವಾಲಿಫೈ ಆಗಿದ್ದೀರಾ, ಕಟ್ ಆಫ್ ಅಂಕಗಳಿಗಿಂತ ಹೆಚ್ಚಿನ ಅಂಕಗಳನ್ನ ಪಡೆದಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಟೆಂಡ್ ಆಗಿ ತಮ್ಮ ಫೈನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಪಡೆದುಕೊಳ್ಳಬೇಕು. ಸೊ ಈ ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬೇಕು. ಸೊ ಇಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ. ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಸೊ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳೊಂದಿಗೆ ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗಬೇಕು. ಸೊ ಯಾರೆಲ್ಲ ವಿದ್ಯಾರ್ಥಿಗಳ ಹತ್ರ ಇನ್ನೂ 4th ಸೆಮಿಸ್ಟರ್ ಅನ್ನ ಕ್ಲಿಯರ್ ಮಾಡಿಲ್ಲ ಅಥವಾ ಎಲ್ಲಾ ವರ್ಷದ ಅಂಕ ಪಟ್ಟಿಗಳು ನಿಮ್ಮ ಹತ್ರ ಇಲ್ಲ, ಅವರು ಇವಾಗ ಪರಿಶೀಲನೆಗೆ ಅಟೆಂಡ್ ಆಗೋ ಅಗತ್ಯ ಇಲ್ಲ. ಅವರು ಫ್ಯೂಚರ್ ನಲ್ಲಿ KA ಹೇಳ್ತಾರೆ, ಅವಾಗ ಈ ಒಂದು ನಿಮ್ಮ ಪೋಸ್ಟ್ ಗ್ರಾಜುಯೇಷನ್ ಮುಗಿದ ನಂತರ ಅವನ್ನ ಸಬ್ಮಿಟ್ ಮಾಡಿ ನೀವು ಈ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಅನ್ನ ಈ ಒಂದು ಸರ್ಟಿಫಿಕೇಟ್ ಅನ್ನ ಪಡೆದುಕೊಳ್ಳಬಹುದು. ಸೊ ಅದೇ ರೀತಿಯಾಗಿ ಇಲ್ಲಿ ಕೆಸೆಟ್ 2025 ಅರ್ಹ ಅಭ್ಯರ್ಥಿಗಳ ಒಂದು ಮೂಲ ದಾಖಲೆಗಳ ಪರಿಶೀಲನೆಯ ವೇಳಾಪಟ್ಟಿಯನ್ನ ಕೊಟ್ಟಿದ್ದಾರೆ. ಸೊ 29/11/2025 ಗೆ ಕನ್ನಡ ಸಬ್ಜೆಕ್ಟ್ ನಲ್ಲಿ ಅರ್ಹತೆಯನ್ನ ಪಡೆದ ಅಭ್ಯರ್ಥಿಗಳು ಈ ಒಂದು ದಾಖಲೆಗಳ ಪರಿಶೀಲನೆಗೆ ಅಟೆಂಡ್ ಆಗಬೇಕು. ಸೊ ಇಲ್ಲಿ ಸೀರಿಯಲ್ ನಂಬರ್ ಕೂಡ ಕೊಟ್ಟಿದ್ದಾರೆ ಅವರು 1 to 658. ಸೊ ಜೊತೆಗೆ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಿಂದ ಸೀರಿಯಲ್ ನಂಬರ್ 1 to 254. ಸೊ ಇವರು 29/11/2025 ಗೆ ಅಟೆಂಡ್ ಆಗಬೇಕು. ನಂತರ 1/12/2025 ಗೆ ಕಾಮರ್ಸ್ ಸಬ್ಜೆಕ್ಟ್ ನವರು ಸೀರಿಯಲ್ ನಂಬರ್ 1 to 600, ಕಾಮರ್ಸ್ ಸಬ್ಜೆಕ್ಟ್ 60121393 ಇವರು ಆಫ್ಟರ್ನೂನ್ ಸೆಷನ್ ಅಟೆಂಡ್ ಆಗಬೇಕು. ಸೊ 2 ಸೆಷನ್ ಇದಾವೆ. 29 ಗೆ ಕನ್ನಡ ಸಬ್ಜೆಕ್ಟ್ ಅವರು ಸೀರಿಯಲ್ ನಂಬರ್ 1 ರಿಂದ 658. ಸೊ ಇವರು ಮಾರ್ನಿಂಗ್ ಸೆಷನ್. ಸೊ ಮ್ಯಾನೇಜ್ಮೆಂಟ್ ನಿಂದ 1 to 254 ಇವರು ಆಫ್ಟರ್ನೂನ್ ಸೆಷನ್ ಅಂದ್ರೆ 2:30 to 4:30. ಸೊ ಅದೇ 1/12/2025 ಗೆ ಕಾಮರ್ಸ್ ನವರು 1 to 600 ಸೀರಿಯಲ್ ನಂಬರ್ ನವರು ಮಾರ್ನಿಂಗ್ ಸೆಷನ್ 9:30 to 1:30. ಸೊ ಅದೇ ರೀತಿ ಆಫ್ಟರ್ನೂನ್ ಕಾಮರ್ಸ್ ನವರು 60121393.
ಸೊ ಈ ಸೀರಿಯಲ್ ನಂಬರ್ ಪ್ರಕಾರ ಅಟೆಂಡ್ ಆಗಬೇಕು. ಅದೇ ರೀತಿ ಇಂಗ್ಲಿಷ್ನವರಿಗೆ 2/12/2025 1 to 6:59 serial number morning, political science in the afternoon session. ಸೊ ಅದೇ ರೀತಿ 3/12/2025 ಗೆ ಹಿಸ್ಟ್ರಿ ಸಬ್ಜೆಕ್ಟ್ ನವರು ಮಾರ್ನಿಂಗ್, ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಕೂಡ ಮಾರ್ನಿಂಗ್, ಮ್ಯಾಥಮೆಟಿಕಲ್ ಸೈನ್ಸ್ ಆಫ್ಟರ್ನೂನ್. ಜೊತೆಗೆ ಸೋಶಾಲಜಿ ಕೂಡ ಇದೆ. ಸೋಶಾಲಜಿ, ಜಿಯೋಗ್ರಫಿ, ಹಿಂದಿ, ಇಕನಾಮಿಕ್ಸ್ ಅಂಡ್ ಎಜುಕೇಶನ್. ಸೊ ಈ ವಿಷಯದವರು ಮಾರ್ನಿಂಗ್ ಸೆಷನ್, ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಮ್, ಸೈಕಾಲಜಿ, ಸೋಷಿಯಲ್ ವರ್ಕ್, ಲಾ, ಸಂಸ್ಕೃತ್, ಉರ್ದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಅಪ್ಲಿಕೇಶನ್. ಸೊ ಇವರು ಆಫ್ಟರ್ನೂನ್ ಸೆಷನ್. ಸೊ ಅದೇ ರೀತಿಯಾಗಿ 5/12/2025 ಗೆ ಫಿಸಿಕಲ್ ಎಜುಕೇಶನ್, ಫಿಸಿಕಲ್ ಸೈನ್ಸ್ ಇವರು ಮಾರ್ನಿಂಗ್ ಸೆಷನ್, ಲೈಫ್ ಸೈನ್ಸ್ ನವರು ಆಫ್ಟರ್ನೂನ್ ಸೆಷನ್. ಸೊ ಕೆಮಿಕಲ್ ಸೈನ್ಸ್ 6/11/2025 ಗೆ ಕೆಮಿಕಲ್ ಸೈನ್ಸ್ ವಿದ್ಯಾರ್ಥಿಗಳು ಮಾರ್ನಿಂಗ್ ಸೆಷನ್, ಮತ್ತೆ ಉಳಿದ ಎನ್ವೈರನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್, ಎಲೆಕ್ಟ್ರಾನಿಕ್ ಸೈನ್ಸ್, ಅರ್ತ್ ಸೈನ್ಸ್, ವುಮೆನ್ ಸ್ಟಡೀಸ್, ಪರ್ಫಾರ್ಮಿಂಗ್ ಆರ್ಟ್ಸ್, ಮ್ಯೂಸಿಕ್, ವಿಜುವಲ್ ಆರ್ಟ್ಸ್ ಇವರೆಲ್ಲ ಆಫ್ಟರ್ನೂನ್ ಸೆಷನ್. ಸೊ ಇದಿಷ್ಟು ಇದರ ಬಗ್ಗೆ ಮಾಹಿತಿ ಆಗಿದೆ. ಸೊ ಅದೇ ರೀತಿ ಈ ಒಂದು ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 ಗೆ ಸಂಬಂಧಪಟ್ಟಂತೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಅದಕ್ಕೂ ಮೊದಲು ಸೊ ಯಾರೆಲ್ಲ ವಿದ್ಯಾರ್ಥಿಗಳು ಪರಿಶಿಷ್ಟ ಜಾತಿ ಮೀಸಲಾತಿ ಅಡಿ ಅಂದ್ರೆ SC A, SC B, SC C ಈ ಒಂದು ಕೆಟಗರಿನಲ್ಲಿ ಅರ್ಹತೆಯನ್ನ ಪಡೆದವರು ತಹಶೀಲ್ದಾರರಿಂದ RD ಸಂಖ್ಯೆಯನ್ನ ಹೊಂದಿರುವ ಹೊಸ ಪ್ರಮಾಣ ಪತ್ರವನ್ನ ನೀವು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು. ಸೊ ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣ ಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯ ಇರೋದ್ರಿಂದ ಸರ್ದರಿ ಅಭ್ಯರ್ಥಿಗಳು ಸೊ ದಿನಾಂಕ 8/12/2025 ಮತ್ತು 9/12/2025 ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆಸೆಟ್ ಪ್ರಮಾಣ ಪತ್ರವನ್ನ ಪಡೆಯಬಹುದು. ಸೊ ಈ ರೀತಿಯಾಗಿ ಸೊ ಇಲ್ಲಿ 6/12 ಇದು ಮುಗಿತಾ ಇದೆ ಪ್ರೋಸೆಸ್. ಬಟ್ ನೀವು ಯಾರೆಲ್ಲ SC ಕ್ಯಾಟಗರಿ ನೋಡಿದ್ದೀರಾ, ಸೊ ಈ ಒಂದು ABC SC A, SC B, SC C ನಲ್ಲಿ ನೀವು ಅರ್ಹತೆಯನ್ನು ಗಳಿಸಿದ್ದೀರಾ, ನೀವು ಹೊಸ RD ಕಾರ್ಡ್ ಅನ್ನು ತೆಗೆದುಕೊಂಡು ಹೋಗ್ಬೇಕು. ಸೊ ಅದಕ್ಕಾಗಿ ನೀವು 8 and 9 ಡಿಸೆಂಬರ್ಗೂ ಕೂಡ ಹೋಗ್ಬಹುದು. ಹಾಗಾದ್ರೆ ಏನೆಲ್ಲ ಅಭ್ಯರ್ಥಿಗಳಿಗೆ ಮಾರ್ಗಸೂಚಿಗಳನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಿದ ದಿನಾಂಕದಂದೇ ಹಾಜರಾಗಬೇಕು. ಸೊ ಬೇರೆ ದಿನಾಂಕದಂದು ನೀವು ಹೋದರೆ ಅವಕಾಶ ಇಲ್ಲ. ನೆಕ್ಸ್ಟ್, ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ದಾಖಲೆಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರ್ತಕ್ಕದ್ದು. ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲೆಗಳನ್ನ ಹಾಜರುಪಡಿಸಬೇಕು. ಜೊತೆಗೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಂದ್ರೆ ಎಲ್ಲಾ ಡಾಕ್ಯುಮೆಂಟ್ಗಳನ್ನ ದೃಢೀಕೃತವಾದ ಒಂದು ಜೆರಾಕ್ಸ್ ಪ್ರತಿಗಳನ್ನ ದಾಖಲೆಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಒಂದು ಸೆಟ್ ಜೆರಾಕ್ಸ್ ಮಾಡ್ಕೊಂಡು ಅಟೆಸ್ಟೆಡ್ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ತೆಗೆದುಕೊಳ್ಬೇಕು. ಯಾವೆಲ್ಲ ಡಾಕ್ಯುಮೆಂಟ್ಸ್ ಅವಶ್ಯಕತೆ ಇದೆ ಅಂದ್ರೆ ಪರೀಕ್ಷೆ ಪ್ರವೇಶ ಪತ್ರ, ಹಾಲ್ ಟಿಕೆಟ್, ಜಾರಿಯಲ್ಲಿರೋ ಆಧಾರ್ ಕಾರ್ಡ್, ಗುರುತಿನ ಚೀಟಿ, ಸ್ನಾತಕೋತ್ತರ ಪದವಿ ಎಲ್ಲಾ ಸೆಮಿಸ್ಟರ್ಗಳ ಮಾರ್ಕ್ಸ್ ಕಾರ್ಡ್ ಮತ್ತೆ ಪಾಸಿಂಗ್ ಸರ್ಟಿಫಿಕೇಟ್. ನೆಕ್ಸ್ಟ್ PhD ಆಗಿದ್ರೆ PhD ಪದವಿ ಪ್ರಮಾಣ ಪತ್ರ. ಇದು ಕೇವಲ 1991 ಪೂರ್ವದಂದು PhD ನ ಪಡೆದಿದ್ದಾರೆ. ಇದ್ರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಫಾರ್ಮ್ D ನಮೂನೆಯಲ್ಲಿ ಪ್ರಮಾಣ ಪತ್ರನ ಸಲ್ಲಿಸಬೇಕು. ಪ್ರವರ್ಗ 1 ವಿದ್ಯಾರ್ಥಿಗಳು ಫಾರ್ಮ್ E ನಮೂನೆಯಲ್ಲಿ ಪ್ರಮಾಣ ಪತ್ರನ ಸಲ್ಲಿಸಬೇಕು. 2A, 2B, 3A, 3B ವಿದ್ಯಾರ್ಥಿಗಳು ಫಾರ್ಮ್ F ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು. ಸೊ ಜೊತೆಗೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು ಪ್ರವೇಶ ಪತ್ರ ಡೌನ್ಲೋಡ್ ಮಾಡುವಾಗ ಪರಿಶಿಷ್ಟ ಜಾತಿ A, B, C ಎಂದು ಘೋಷಿಸಿಕೊಂಡಿರುವ ಆಧಾರದಲ್ಲಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗಿರುತ್ತದೆ. ಕೆಸೆಟ್ 2025 ಪ್ರಮಾಣ ಪತ್ರ ಪಡೆಯಲು ಕಡ್ಡಾಯವಾಗಿ ತಹಶೀಲ್ದಾರರು ವಿತರಿಸುವ RD ಸಂಖ್ಯೆ ಇರುವ ಮೂಲ ಪ್ರಮಾಣ ಪತ್ರವನ್ನ ತೆಗೆದುಕೊಂಡು ಹೋಗಬೇಕು. ಸೊ ಅದೇ ರೀತಿ ಪರಿಶಿಷ್ಟ ಜಾತಿ A, B ಮತ್ತೆ C ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯಬೇಕು. ಅಂತ ವಿದ್ಯಾರ್ಥಿಗಳು ಡಿಸೆಂಬರ್ 2ನೇ ವಾರದಲ್ಲಿ 2 ದಿನ ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶವನ್ನ ಕೊಡಲಾಗುವುದು. ಸೊ ಜೊತೆಗೆ ಮತ್ತೆ ವಿವಾಹಿತ ಅಭ್ಯರ್ಥಿಗಳು ಒಬ್ಬ ಕುಟುಂಬ ಆದಾಯವನ್ನು ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಪಡೆದು ಸಲ್ಲಿಸಬೇಕಾಗತ್ತೆ. ಸೊ ಇದ್ರ ಜೊತೆಗೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾದ
ಜಾತಿ ಮತ್ತು ಆದಾಯ ಪತ್ರಗಳನ್ನ ಸಲ್ಲಿಸಬೇಕು. ಸೊ ಅದೇ ರೀತಿ ವಿಶೇಷ ಚೇತನ ಅಭ್ಯರ್ಥಿಗಳಿದ್ರೆ ಅವರು ಕೂಡ ಅವರ ಒಂದು ವೈದ್ಯಕೀಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಜೊತೆಗೆ ತೃತೀಯ ಲಿಂಗ ಅಭ್ಯರ್ಥಿಗಳಿದ್ರೆ ಅವರು ಕೂಡ ಇಲ್ಲಿ ತಮಗೆ ಜಾರಿ ಮಾಡಿರುವ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು. ಸೊ ಇದಿಷ್ಟು ಇದರ ಬಗ್ಗೆ ಮಾಹಿತಿಯಾಗಿದೆ. ಇಲ್ಲಿ ಕೆಲವೊಂದು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಮೊದಲೇ ವಿದ್ಯಾರ್ಥಿಗಳು ಕೆಸೆಟ್ ಅನ್ನ ಕ್ವಾಲಿಫೈ ಆಗಿದ್ದೀರಾ, ಆದ್ರೆ ಇನ್ನೂ ಕೂಡ PG ಅನ್ನ ಅಥವಾ ಸ್ನಾತಕೋತ್ತರ ಪದವಿಯನ್ನ ಓದ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಇವಾಗ ದಾಖಲಾತಿ ಪರಿಶೀಲನೆಗೆ ಅಟೆಂಡ್ ಆಗುವ ಅಗತ್ಯ ಇಲ್ಲ. ನಿಮ್ಮ PG ಮುಗಿದ ತಕ್ಷಣ ನೀವು ಅಟೆಂಡ್ ಆಗ್ಬೇಕು. ಅವಾಗ ಕೇಳಿದವರು ಹೇಳ್ತಾರೆ ಯಾವಾಗ ಅಂತ. ಸೊ ಇದ್ರ ಜೊತೆಗೆ ಶೈಕ್ಷಣಿಕ ಅರ್ಹತೆ ಮತ್ತೆ ಮೀಸಲಾತಿಗೆ ಸಂಬಂಧಿಸಿದ ಎಲ್ಲಾ ನಿಬಂಧನೆಗಳು ಹಾಗೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸಲ್ಲಿಸಬೇಕಾದ ದಾಖಲಾತಿ ಪ್ರಮಾಣ ಪತ್ರಗಳ ವಿವರಗಳಿಗೆ ದಿನಾಂಕ 22/8/2025 ರಂದು ಅಧಿಸೂಚನೆಯನ್ನ ಓದಿಕೊಳ್ಳಲು ಸೂಚಿಸಿದೆ. ಸೊ ಯಾವುದೇ ರೀತಿಯಾಗಿ ಸುಳ್ಳು ದಾಖಲೆಗಳನ್ನ, ತಿದ್ದುಪಡಿ ಮಾಡಿದ ದಾಖಲೆಗಳನ್ನ ಸಲ್ಲಿಸಬಾರದು, ಇದು ಅಪರಾಧವಾಗುತ್ತೆ. ನೆಕ್ಸ್ಟ್, ಮೂಲ ದಾಖಲೆಗಳ ಪರಿಶೀಲನೆ ಅಭ್ಯರ್ಥಿಯೇ ಖುದ್ದು ಹಾಜರಾಗಬೇಕು, ಬೇರೆ ಯಾರಿಗೂ ಕೂಡ ಅವಕಾಶ ಇರಲ್ಲ. ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರು ಸಲಹೆಯ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ, ಅಭ್ಯರ್ಥಿಯ ಮೂಲ ದಾಖಲೆಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಅಭ್ಯರ್ಥಿಯ ಹತ್ತಿರದ ಸಂಬಂಧಿಗಳು ಮೂಲ ದಾಖಲೆಗಳೊಂದಿಗೆ ಹಾಜರಾಗಬಹುದು. ನೆಕ್ಸ್ಟ್, ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು ಹಾಜರುಪಡಿಸದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿಗಳಿಗೆ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ. ಸೊ ಮೂಲ ದಾಖಲೆಗಳ ಪರಿಶೀಲನೆಯನ್ನು KA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕಚೇರಿ 18 ಕ್ರಾಸ್ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇಲ್ಲಿ ನಡೆಸಲಾಗುವುದು. ಸೊ ಇದಿಷ್ಟು ಇದರ ಬಗ್ಗೆ ಮಾಹಿತಿಯಾಗಿದೆ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಯಾರೆಲ್ಲ ಈ KSET 2025 ಕ್ಲಿಯರ್ ಮಾಡಿದ್ರೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಯಾರೆಲ್ಲ ಇನ್ನೂ ಕ್ಲಿಯರ್ ಮಾಡಿಲ್ಲ ಮತ್ತೆ 2026 ನಲ್ಲಿ ಅಪ್ಲೈ ಮಾಡಬಹುದು. ಸೊ ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ KSET ಪೇಪರ್ 1 ಕೋರ್ಸ್ ಅನ್ನ ಜಾಯಿನ್ ಆಗಬಹುದು. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.